ಇವರು ಅಷ್ಟು ಸ್ಟ್ರಾಂಗ್ ಆಗಿ ನಾನೇ ಕದ್ದಿದ್ದೀನಿ ಅಂತ ಹೇಳ್ತಾರೆ. ಅದ್ರಲ್ಲೂ ನನ್ ಸೆರ್ಗಲ್ಲೇ ಇದೆ ಅಂತ ಕಾನ್ಫಿಡೆಂಟ್ ಆಗಿ ಮಾತಾಡಿದ್ರು. ಆದ್ರೆ ಅದು ಅವ್ರ ಸೆರ್ಗಗ್ ಹೇಗೋಯ್ತು? ಶಾಂಭವಿ ಕೈವಾಡ ಏನಾದ್ರೂ ಇದ್ಯಾ ಅಂತ ಇದ್ರಲ್ಲಿ? ಫಾಲ್ಗುಣಿ, ಅದ್ ಹೇಗೆ ನಿನ್ ಸೆರ್ಗಗ್ ಬಂತು? ಅವಳ ಸೆರ್ಗಲ್ಲಿದ್ದು ನನ್ಗೂ ಗೊತ್ತಾಗ್ತಾ ಇಲ್ಲ ಅಕ್ಕ. ಅಡ್ಗೆ ಮನೇಲಿದ್ದಾಗ ನಾನೇ ಅವಳ ಸೆರ್ಗೆ ಗಂಟಾಕ್ಬಿಟ್ಟು ಬಂದಿದ್ದೀನಿ. ಎಲ್ಲ ಪ್ಲಾನ್ ಮಾಡಿದ್ ನಿನ್ ಗಂಡ ಎಲ್ಲೇ ಹೋದ? ಅವ್ರಿದ್ರೆ ಎಲ್ಲ ಹಾಳು ಮಾಡ್ಬಿಡ್ತಾರೆ ಅಂತ ನಾನೇ ಹೊರಗಡೆ ಕಳಿಸ್ದೆ. ನನ್ ಬ್ಲೌಸ್ ಸ್ಟಿಚಿಂಗ್ ಕೊಟ್ಟಿದ್ದೆ, ಈಸ್ಕೊಂಬರಕ್ ಹೇಳಿದ್ದೆ. ಏನೋ ನಡೀತಾ ಇದೆ ಈ ಮನೇಲಿ, ಏನು ಅಂತಾನೆ ಗೊತ್ತಾಗ್ತಿಲ್ಲ. ಕಂಡು ಹಿಡಿತೀನಿ, ಎಲ್ಲದಕ್ಕೂ ಒಂದು ಗತಿ ಕಾಣಿಸ್ತೀನಿ. ಅಲ್ಲಪ್ಪ, ಮುಂದೆ ಹೀರೋಯಿನ್ ಆಗೋಳು ನಾನು. ನನ್ನ ಹತ್ರನೇ ಮನೆ ಕ್ಲೀನ್ ಮಾಡಿಸ್ತಿದ್ಯಲ್ಲ, ಇದು ನ್ಯಾಯನಾ? ನೀನು ಆದಾಗ ನೋಡ್ಕೋಣ, ಇವಾಗ ವರ್ಷು. ಯಾಕೆ? ನನ್ ಹೀರೋಯಿನ್ ಆಗಲ್ವಾ? ನಿನ್ನನ್ನು ನಂಬ್ಕೊಂಡು ಕೋಟ್ಯಾಂತರ ರೂಪಾಯಿ ದುಡ್ಡು ಹಾಕೋ ಪ್ರೊಡ್ಯೂಸರ್ ಇರ್ಬೇಕಲ್ಲಮ್ಮ. ನನ್ ಸಿನಿಮಾಗ್ ಯಾರು ಯಾಕೆ ದುಡ್ಡು ಹಾಕ್ಬೇಕು? ನಮ್ಮ ಅಮ್ಮ ಇಲ್ವಾ? ಶಾಂಭವಿ ಗ್ರೂಪ್ ಆಫ್ ಕಂಪ್ನೀಸ್ ಓನರ್ ಶಿವಗಾಮಿ ಅವರೇ ದುಡ್ಡು ಹಾಕ್ತಾರಪ್ಪ. ನಿಮ್ಮ ಅಮ್ಮ ಇವಾಗ ಓನರ್ ಅಲ್ವಲ್ಲ ಪುಟ? ಶಿವಗಾಮಿ ಬಂದ? ಬಾ, ನೀನು ಒಂದು ಕೈ ಹಾಕು, ಮನೆ ಕೆಲಸ ಎಲ್ಲ ಪಟಪಟ ಅಂತ ಮಾಡ್ಬಿಡೋಣ. ಹಲೋ, ನಮ್ಮಮ್ಮ ಯಾರು? ಅವರನ್ನೇ ಮನೆ ಕೆಲಸ ಮಾಡು ಅಂತ ಹೇಳ್ತಿದ್ಯಾ ಅಪ್ಪ? ನಾನ್ ಮಾಡ್ತಿರೋದೇ ಮನೆ ಕೆಲ್ಸ ಅಂತ ಭೈರವಿಗೇನಾದ್ರೂ ಗೊತ್ತಾದ್ರೆ ಎಷ್ಟು ಬೇಜಾರ್ ಮಾಡ್ಕೋತಾಳೋ ಏನೋ. ಕೊಡಿ ಅಶೋಕ್, ಕ್ಲೀನ್ ಮಾಡ್ಕೊಂಡ್ ಬರ್ತೀನಿ. ಪರವಾಗಿಲ್ಲ, ನಾನೇ ಕ್ಲೀನ್ ಮಾಡ್ತೀನಿ. ಏನೋ ಸ್ಮೆಲ್ ಬರ್ತಿದ್ಯಲ್ಲ ಪುಟ? ಏನೋ ಸ್ಮೆಲ್ ಬರ್ತಿದ್ಯಲ್ವಾ? ಹೌದಪ್ಪ, ಏನೋ ಸ್ಮೆಲ್ ಬರ್ತಾ ಇದೆ. ಶಿವಗಾಮಿ, ನಿನಗೆ ಪೆನೈಲ್ ಸ್ಮೆಲ್ ಬರ್ತಿಲ್ವಾ? ನನಗೇನು ಬರ್ತಿಲ್ವಲ್ಲ. ಇಲ್ಲ, ನೀನ್ ಬಂದಾಗಿಂದ ಪೆನೈಲ್ ಸ್ಮೆಲ್ ಬರ್ತಾ ಇದೆ. ಅಶೋಕ್, ನೀವೇ ಪೆನಾಯ್ಲ್ ಹಾಕಿ ಮನೆ ಎಲ್ಲ ಒರೆಸ್ತಾ ಇದ್ದೀರಾ. ಅದ್ ನಿಮ್ಮೇಲ್ ಸಿಡ್ದಿರತ್ತೆ, ಆ ವಾಸನೆ ನಿಮಗ್ ಬರ್ತಿರತ್ತೆ. ಪುಟ, ನೀರಿಗೇನಾದ್ರೂ ಹಾಕಿದ್ದ? ಇಲ್ಲಪ್ಪ, ನಾನೇನು ಹಾಕಿಲ್ವಲ್ಲ. ಹೌದಾ? ಮತ್ ಪೆನೈಲ್ ಸ್ಮೆಲ್ ಬರ್ತಿದ್ಯಲ್ಲ? ಶಿವಗಾಮಿ, ನಿನ್ ಕೈ ಕೊಡು. ಹಾ, ಪಾತ್ರೆ ತೊಳೆಯೋ ಸೋಪಿನ ಸ್ಮೆಲ್ ಬರ್ತಾ ಇದೆ. ಬೆಳಗ್ಗೆ ಆಫೀಸ್ಗೆ ಹೋಗಕ್ಕೂ ಮುಂಚೆ ಎಲ್ಲಾ ಪಾತ್ರೆಗಳು ತೊಳ್ಬಿಟ್ಟು ಹೋಗಲ್ವಾ ನಾನು? ಇವತ್ ಬೆಳಗ್ಗೆನೂ ಹಾಗೆ ತೊಳ್ದಿದ್ದೆ. ಪಾತ್ರೆಗಳು ಸ್ವಲ್ಪ ಜಾಸ್ತಿನೇ ಇತ್ತು, ಅದಕ್ಕೆ ವಾಸನೆ ಬರ್ತಿರ್ಬೋದು. ಬೆಳಿಗ್ಗೆ ಪಾತ್ರೆ ತೊಳೆದ್ರೆ ಇಲ್ಲಿವರೆಗೂ ಸ್ಮೆಲ್ ಇರುತ್ತಾ?
ಶಿವಗಾಮಿ, ಅಲ್ಲ ಎಡಗೆ ಏನಕ್ಕೆ ಸುತ್ಕೊಂಡಿದ್ಯಾ? ಸೀರೆಯಿಂದ ಕೈ ಕವರ್ ಮಾಡ್ಕೋತಿದ್ಯಾ ಯಾಕೆ? ಏನಾಗಿದೆ ಕೈಗೆ? ಏನಿಲ್ವಲ್ಲ ಅಶೋಕ್, ಇಲ್ಲೆಲ್ಲ ಒದ್ದೆ ಆಗಿತ್ತು, ಅದಕ್ಕೆ ಸೀರೆ ಇಟ್ಕೊಂಡಿದ್ದೆ ಅಷ್ಟೇ. ಹೌದಾ, ಸರಿ ಕೈ ಕೊಡು. ಯಾಕೆ ಅಶೋಕ್? ಹೇಳ್ತೀನಿ, ಕೈ ಕೊಡು. ಏನ್ ಶಿವಗಾಮಿ ಇದು? ಕೈಗೆ ಎಣ್ಣೆಯಿಂದ ಸುಟ್ಟಿರೋ ಗಾಯ ಆಗಿದೆ. ಅದೇ ಅಶೋಕ್, ಹೇಳಿದ್ನಲ್ವಾ ನಿಮ್ಗೆ, ಮರ್ತು ಬಿಟ್ರಾ? ನಿನ್ನೆ ಅಷ್ಟೇ ಬೋಂಡ ಕರಿಬೇಕಾದ್ರೆ ಮಿಸ್ ಆಗಿ ಎಣ್ಣೆ ಕೈ ಮೇಲೆ ಬಿದ್ಬಿಡ್ತು. ಅದಕ್ಕೆ ಅದ್ ಗಾಯ ಆಗಿ ಇವತ್ತೊಂದ್ ಸ್ವಲ್ಪ ಈ ತರ ಊತ ಬಂದಿದೆ. ನೀವೇನ್ರಿ ಆಫೀಸಿಂದ ಸುಸ್ತಾಗಿ ಮನೆಗ್ ಬಂದಿದ್ರೆ ಕಾಫಿ ಕುಡಿತ್ಯಾ ಟೀ ಕುಡಿತ್ಯಾ ಅಂತ ಕೇಳೋದ್ ಬಿಟ್ಟು ಫೆನಲ್ ವಾಸನೆ ಬರ್ತಾ ಇದೆ, ಪಾತ್ರೆ ತೊಳೆದ್ ಸೋಪ್ ವಾಸನೆ ಬರ್ತಾ ಇದೆ, ಕೈ ಸುಟ್ಕೊಂಡಿದ್ಯಾ ಅದು ಇದು ಅಂತ ಪೊಲೀಸ್ ಕೇಳೋ ತರ ಕೇಳ್ತಾ ಇದೀರಾ. ಸರಿ ಆಯ್ತು, ಇವಾಗ ನೀನ್ ಕಾಫಿ ಕುಡಿತ್ಯಾ ಟೀ ಕುಡಿತ್ಯಾ ನಾನು ಮಾಡ್ಕೊಂಡ್ ಬರ್ತೀನಿ ಇರು. ಏನು ಪರವಾಗಿಲ್ಲ, ನಾನೇ ಮಾಡ್ಕೋತೀನಿ ಬಿಡಿ. ಅಲ್ಲ ನನ್ನ ಮಾತು ಕೇಳು ಶಿವಗಾಮಿ. ಏನೋ ಹೆಚ್ಚು ಕಡಿಮೆ ಆಗಿದೆಯಲ್ಲ, ಅವಳು ಹೇಳೋದು ಯಾವುದು ಮ್ಯಾಚ್ ಆಗ್ತಾ ಇಲ್ಲ. ಡೆಟಾಯಿಲ್ ಸ್ಮೆಲ್ ಬರ್ತಾ ಇದೆ, ಪೆನಾಯಿಲ್ ಸ್ಮೆಲ್ ಬರ್ತಾ ಇದೆ, ಪಾತ್ರೆ ತಿಕ್ಕಿರೋ ಸೋಪಿನ ಸ್ಮೆಲ್ ಬರ್ತಾ ಇದೆ. ಇದೆಲ್ಲ ಏನು ಅಂತ ಕೇಳಿದ್ರೆ ಎಲ್ಲದಕ್ಕೂ ಒಂದು ರೀಸನ್ ಕೊಡ್ತಾ ಇದ್ದಾಳೆ. ಇದೆಲ್ಲ ಹಾಳಾಗೋಗ್ಲಿ. ನಿನ್ನೆ ನಾವು ಮನೇಲಿ ಬೋಂಡಾನೇ ಮಾಡಿಲ್ವಲ್ಲ, ಅವಳ ಕೈಗೆ ಎಣ್ಣೆ ಯಾವಾಗ ಬಿತ್ತು, ಯಾವಾಗ ಗಾಯ ಆಯಿತು, ಇದೆಲ್ಲ ಹೇಗೆ ಸಾಧ್ಯ? ನನ್ನಿಂದ ಏನಾದರೂ ಮುಚ್ಚಿಡ್ತಿದ್ದಾಳ? ಅಪ್ಪ ಅಪ್ಪ, ಹಾ, ಏನ್ ಯೋಚನೆ ಮಾಡ್ತಿದ್ಯಾ? ನಾನು ಎಕ್ಸಾಮ್ ಅಲ್ಲಿ ಕೂತಿದಾಗ ಕ್ವಶನ್ ಪೇಪರ್ ನೋಡಿದ ತಕ್ಷಣ ನಾನು ಇದೇ ತರ ಟೆನ್ಷನ್ ಆಗೋದು. ಏನ್ ಯೋಚನೆ ಮಾಡ್ತಾ ಇದ್ದೆ? ಸರಿ ಏನಿಲ್ಲ ನೋಡು, ಎಲ್ಲದಕ್ಕೂ ಮಧ್ಯದಲ್ಲಿ ಬರ್ತೀಯ, ಹೋಗಿ ಕೆಲಸ ಮಾಡು. ಅಮ್ಮ ಕರ್ದೆ ಬಂದೆ. ಓದ್ಕೊ ಅಂತಂದ್ರೆ ಮನೆ ಕ್ಲೀನ್ ಮಾಡಕ್ ಬರ್ತೀನಿ ಅಂತ್ಯ, ಓದಿಲ್ಲ ಅಂತಂದ್ರೆ ಮುಂದೆ ಇದೇ ಕೆಲಸ ಮಾಡ್ಬೇಕಾಗತ್ತೆ. ಅಮ್ಮ ಮಗಳು ಸರಿಯಾಗಿದ್ದೀರಾ? ಅಪ್ಪ ಬೇಗ ಬೇಗ ಒರ್ಸು. ನೆಕ್ಸ್ಟ್ ನಿಂದೆ. ಅಲ್ಲ ಶಿವಗಾಮಿ, ನಿನ್ನ ಕೈ ಮೇಲೆ ಕುದೀತಾ ಇರೋ ಎಣ್ಣೆ ಬಿದ್ದಿದೆ ಅಂತ ಹೇಳ್ತಾ ಇದೀಯಾ. ಇದುವರೆಗೂ ಆಯಿಂಟ್ಮೆಂಟ್ ಕೂಡ ಹಾಕಿಲ್ಲ ನೀನು. ಅಲ್ಲ, ಏನೂ ಆಗದಿರೋ ಥರ ಕೂತಿದ್ಯಲ್ಲ, ಇಷ್ಟೊಂದು ಹೊರಟಾಗೋದಾ ನೀನು? ಆಗಿನ ಶಿವಗಾಮಿನೇ ಬೇರೆ, ಈಗಿನ ಶಿವಗಾಮಿನೇ ಬೇರೆ ಅಶೋಕ್. ನನಗೆ ಆ ಶಿವಗಾಮಿನೂ ಒಂದೇ, ಈ ಶಿವಗಾಮಿನೂ ಒಂದೇ. ಮಹಾರಾಣಿ ಅವಳು, ಅವಳಿಗೊಂದು ಸಣ್ಣ ಗಾಯ ಆದರೂ ಕೂಡ ನಂಗೆ ಕೈಲಿ ತಡ್ಕೊಳಕ್ಕಾಗಲ್ಲ.